ನಿಮಿಷ ಬನ್ನಿ ಇಲ್ಲಿ. ಆಂಟಿ ನಮಸ್ಕಾರ. ಅಯ್ಯೋ ಗಾಬರಿ ಆಗಬೇಡಿ. ಆಂಟಿ ನಮಸ್ಕಾರ. ಏನು ಗೊತ್ತಾ, ನನ್ನ ಗಂಡ ಯಾವಾಗ ನೋಡಿದ್ರು ನೀನು ಚೆನ್ನಾಗಿ ಅಡುಗೆ ಮಾಡಲ್ಲ, ನೀನು ಮಾಡೋ ಅಡುಗೆ ಎಲ್ಲ ನಂಗೆ ವಾಂತಿ ಬರೋಂಗಾಗುತ್ತೆ ಅಂತಾರೆ. ಏನೇ ಒಂದು ಮಾಡಿ, ಇದೊಂದು ದೋಸೆನಾ, ಇದೊಂದು ಚಪಾತಿನ ಅಂತ ಎತ್ತಿ ತೋರಿಸ್ತಾರೆ ಆಂಟಿ. ಅದಕ್ಕೇನೆ ಇಲ್ಲಿ ಯಾರನ್ನೋ ಕೇಳಿದೆ, ಅಡುಗೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಅವರು ನಿಮ್ಮ ಹೆಸ್ರು ಹೇಳಿದ್ರು. ನಾನಲ್ಲ ಮಾಡೋದು, ನಮ್ಮ ತಂಗಿ ಕಣೋ. ಅದಕ್ಕೆ ಬಾ ಆಂಟಿ, ನೀವೇ ಬಂದ್ಬಿಡು ಆಂಟಿ. ನಿಮ್ಮ ಹೆಸ್ರು ನಿಮ್ಗೆ ಹೇಳಿದ್ರು. ಆಂಟಿ ಸುಮ್ಮನಿರಿ, ಸ್ಟೇಜ್ ಆಗಿದೆ, ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂದ್ರೆ ಹೆಂಗಂಟಿ? ಮನೇಲೆ ಮಾಡಲ್ಲ ಪುಟ್ಟ. ಮತ್ತೆ ಯಾರು ಮಾಡೋದು? ತಂಗಿ ಮಾಡೋದು. ಹೌದಾ? ನಿಮ್ಗೆ ಏನು ಅಲ್ಲಿ ಚೌಚ ಫ್ಯಾಕ್ಟ್ರಿಗೆ ಹೋಗ್ತಿದ್ವಿ ಪಾರ್ಟ್ನರ್ ಆಗಿ. ಆಮೇಲೆ ಅವಳಿಗೆ ಅಲ್ಲಿ ಕೆಲ್ಸಕ್ಕೆ ಹೋಯ್ತಾಳಲ್ವಾ, ಸಂಬಳ ಕಮ್ಮಿ. ಒಂದ್ ಕಡೆ ಸಂಬಳ ಕೊಟ್ರೆ ಒಂದ್ ಕಡೆ ಮಾಡ್ಬೋದು. ಅದಕ್ಕೆ ಅವರು ಅದಕ್ಕೆ ಒಪ್ಲಿಲ್ವಲ್ಲ, ಅದಕ್ಕೆ ಅಲ್ಲಿ ಬಿಟ್ಬಿಟ್ವಿ. ಅವಳ ಮಗು ನೋಡ್ಕೊಳಕ್ಬೇಕಲ್ಲ ದರ್ಶನ್ ಪಾರಂ ಹತ್ರ. ಹೌದಾ? ಪರವಾಗಿಲ್ಲ, ನೀನೇ ಬಾ ಆಂಟಿ. ಗಂಟೆಗೆ ಹೋಗಿ ನಂಗೆ ಬರಲ್ಲ ಕಣೋ ಅಡುಗೆ ಮಾಡಕ್ಕೆ. ಹೆಚ್ಚೋದೆಲ್ಲ ನಾನು ಮಾಡ್ಕೊಡ್ತಿದ್ದೆ. ಬನ್ನಿ, ಹೆಚ್ಚಿಕೊಡಿ ಸಾಕು. ಹೆಚ್ಚು ಹೆಂಗೆ ಮಾಡೋದಂತ ನನಗೆ ಹೇಳಿ, ನಾನು ಅಡುಗೆ ಮಾಡ್ತೀನಿ ಕ್ಲೀನಾಗಿ ಕುತ್ಕೊಂಡು. ನನಗೆ ಅಡುಗೆನೇ ಬರಲ್ಲ ಅಂತಿಲ್ಲ, ನಾನು ಏನಪ್ಪ ಹೇಳಿ ನಿಮಗೆ. ಆಂಟಿ ಎಷ್ಟು ದೂರದಿಂದ ಹೊಡ್ಕೊಂಬಂದಿದ್ದೀನಿ ಗೊತ್ತಾ ನಾನು. ಏನಂಟಿ ಹಿಂಗೆ ಹೇಳ್ತೀರಾ ನೀವು? ಉಪ್ಪು ಖಾರ ಹಾಕಕ್ಕೆ ನಂಗೆ ಬರಲ್ಲ ಅಂತ ನನ್ನ ತಂಗಿನ ಕರ್ಕೊಂಡು. ಚೆನ್ನಾಗಿ ಹೆಚ್ಚ್ತೀರಾ ಟಕ್ 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 ಅಂತ. ಸಾಕು ಬನ್ನಿ, ಅಷ್ಟೇ ಸಾಕು, ಬನ್ನಿ ಬೇಗ. ಇವಾಗ್ಲಾ? ಹಾಂ ಬರಲ್ಲ ಇವತ್ತು. ನಾನು ಇವತ್ತೇ ಬರಲಿ ಆಂಟಿ. ನನ್ನ ಗಂಡಂಗೆ ತಿಂಡಿ ಮಾಡ್ಬೇಕಂಟಿ, ಟೈಮ್ ಆಗೋಯ್ತು. ತಿಂಡಿ ಮಾಡಬೇಕು ಅಲ್ಲ, ಇವಾಗ ನಾನು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಜೊತೆಗೆ ಅವ್ರಿಗೆ ಸ್ನ್ಯಾಕ್ಸ್ ಬೇರೆ ಕಟ್ಟಬೇಕು. ಇಲ್ಲೇನೆ ಆರ್ ಆರ್ ನಗರನೇ ನಮ್ಮನೇನು. ಡಬಲ್ ರೋಡ್ ಹತ್ರ ಆಂಟಿ ನಮ್ಮನೆ, ಬನ್ನಿ ಬೇಗ. ನಡ್ಕೊಂಬರೋದು ಬೇಡ. ಗಾಡಿ ಇದೆಯಾ ನಿಮ್ಮ ಹತ್ರ? ನಾನು ಓಡಿಸ್ಲಾ ಗಾಡಿ? ಹಿಂದೆ ಕೂರಿ ಸಾಕು. ಹಾಂ ಹೌದಾ? ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಬನ್ನಿ ಬೇಗ. ಆಂಟಿ ಈಗ ನನಗೆ ಯಾರೋ ಹೇಳಿದ್ರು, ಸರಿ ಇವ್ರು ಮಾಡ್ತಾರೆ ಅಂದ್ರು. ಆಂಟಿ ನಮ್ಮ ಮನೆ ಅಡುಗೆ ಕೆಲಸದ ಆಂಟಿ ಅನ್ಕೊಂಡಿದ್ದೀನಿ. ಅಲ್ಲ ಇವಾಗ ಬಂದ್ಬಿಟ್ಟು ಇವಾಗ ಬನ್ನಿ ಅಂದ್ರೆ ಏನಕ್ಕೆ? ಇವ್ರೇನಾ ನಿಮ್ಮ ತಂಗಿ? ನನ್ನ ತಂಗಿ ಇವಳೆಲ್ಲ ಕೆಲ್ಸಕ್ಕೆ ಹೋದ್ಲವಳು. ಅಕ್ಕ ಇವಳು ಏನ್ ಮಾಡಿದಾಳೆ ಗೊತ್ತಾ? ನಮ್ಮಮ್ಮನ್ನ ಕೆಲ್ಸಕ್ಕೆ ಬಾ ಮನೆಗೆ ಅಂತ ಕರೆದಿದ್ದಾಳೆ. ನಮ್ಮಮ್ಮ ಹೋಗಿದ್ದಾರೆ ಅಡುಗೆ ಕೆಲಸ ಅಲ್ವಾ ಅಂತ. ಅದಕ್ಕೆ ಮಟನ್ ತರಿಸಿರೋದು, ಫಿಶ್ ತರಿಸಿರೋದು, ಸಾಮಾನು ತರಿಸಿರೋದು ಎಲ್ಲ ನಮ್ಮಮ್ಮನ ದುಡ್ಡಲ್ಲೇನೆ. ಅಲ್ಲ ಆಂಟಿ, ಆಂಟಿ ಬರೀ ಇದೇ ಕೆಲಸ ಇವಳ್ದು ಮನೆಗೆ. ಏ ಅಕ್ಕ ನಿಮ್ ಒಂದ್ ನಿಮಿಷ ಇರ. ಅಯ್ಯೋ ಒಂದ್ ನಿಮಿಷ ಇರಿ, ಆಯ್ತು. ಅಲ್ಲ ಅವ್ರು ಹೆಚ್ಕೊಡ್ಲಿ, ನೀವು ಒಗ್ಗರಣೆ ಹಾಕಿ ಸಾಕು. ಏನೋ ಒಂದು ಕೆಲಸ ಕುದುರಿಸ್ತಾ ಇದೀನಿ ತಾನೆ, ಯಾಕ್ರಿ ಬಂದ್ರಿ ನೀವು? ಅಲ್ಲ ಆಂಟಿ ಬರೀ ಮೋಸ ಆಂಟಿ ಎಲ್ಲಾರ್ಗು. ಆಂಟಿ ಬಾ. ಅಯ್ಯ ನನ್ನ ಗಂಡನ ಹೆಸರು ಕಿರಣನೇ. ಈಗ ಬಂದ್ಬಿಟ್ಟು ಬಾ, ನಿನ್ ಮಗ ಹಚ್ಕೊಡ್ತಾನೆ, ನೀವ್ ಅಡ್ಗೆ ಮಾಡುವಂದ್ರೆ ಏನ್ ಅರ್ಥ? ಮಾನಮರಲ್ದೆ ಜನ ಇವರೆಲ್ಲ. ನನ್ ಕೆಲಸ ಕುದುರಿಸ್ತಿದೆ ತಾನೆ, ಯಾಕೆ ಹೇಳಿದ್ರಿ? ಯಾಕೆ ಫಿಟ್ಟಿಂಗ್ ಇಟ್ರಿ ನೀವು? ಆಂಟಿ ಅವ್ಳು ಸುಳ್ಳು ಹೇಳ್ತಿದ್ದಾಳೆ, ಬನ್ನಿ ನೀವು. ಆಂಟಿ ಮೋಸ ಮಾಡ್ತಾಳೆ ಹೋದ್ರೆ. ದುಡ್ಡು ಕೊಡಲ್ಲ, ದುಡ್ಡು ಕೊಡೋದೇ ಇಲ್ಲ ಹೋದ್ರೆ. ಆಂಟಿ ದುಡ್ಡು ಬೇಡ, ನಾನು ಕೇಳ್ಕೊಂಡಿದ್ದೆ ನಾನು. ನನ್ ಗಂಡನ ಹೆಸರು ಕಿರಣನೇ. ಒಂದ್ ಕೋಲ್ಗಿಲ್ ಎತ್ಕೊಳ್ಳಿ. ನಾನ್ ಗೇಟ್ ಹತ್ ಬಂದ್ಬಿಡ್ತೀನಿ ಆ ಕಡೆ. ಗೇಟ್ ಹತ್ ಬಂದ್ಬಿಡ್ತೀನಿ ಆ ಕಡೆ. ನೀವು ಹೆಚ್ಕೊಡಿ, ನಿಮ್ಮ ಅಮ್ಮ ಒಗ್ಗರಣೆ ಹಾಕ್ತಾರೆ. ನೀವು ಹೆಚ್ಕೊಡಿ, ಒಗ್ಗರಣೆ ಹಾಕ್ತಾರೆ. ಮೋಸ ಮಾಡ್ತಾಳೆ. ಹೋಗ್ಬೇಡಿ ಆಂಟಿ, ಹೋಗ್ಲೇಬೇಡಿ ನೀವು. ತೆಗೀರಿ. ನನ್ ಮಗ ಹಚ್ಕೊಡ್ತಾನಂತ ಆಂಟಿ ಆಂಟಿ ನನ್ ಗಂಡನ ಹೆಸರು ಕಿರಣನೇ. ಮುಚ್ಚಬೇ ಸಾಕು. ಆಂಟಿ ಹೋಗ್ಲೇಬೇಡಿ ನೀವು. ಏನಾಗ್ತಿದೆ ಗೊತ್ತಾ, ಇಲ್ಲಿ ಅಲ್ಲಿ ಎದುರುಗಡೆ ಕ್ಯಾಮರಾ ಐತೆ, ಪ್ರೋಗ್ರಾಮ್, ಕಾಮಿಡಿ ಪ್ರೋಗ್ರಾಮ್ ಅಂತ. ಆಂಟಿ ಕ್ಯಾಮರಾ ತೋರ್ಸಲ್ಲ ಹಂಗೆ Screw your mind, take the baby, come on, Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಈ ಕಾಣಿಕೆ ನಿಮ್ಗೆ. ಓಕೆ, ಏನಾಯ್ತು? ಯಾರ ಕೊಟ್ಟಿದ್ದು ನಿಮ್ಗೆ? ಯಾರು ಹಾಕೊಟ್ಟಿಲ್ಲ, ನಾನು ಅಲ್ಲಿ ನಿಂತಿದ್ದೆ ಅಂಕಲ್ ಹತ್ರ ಮಾತ್ರ. ಅವ್ರು ಬಂದ್ರು, ನನ್ ಗಂಡ ದೋಸೆ ಮಾಡಿದ್ರು ಒಪ್ಪಲ್ಲ, ಅಡುಗೆ ಮಾಡಿದ್ರು ಒಪ್ಪಲ್ಲ, ಬಾ ಇಟ್ಟಿದ್ರು. ನಾನು ಇವಾಗ ಬರಕ್ಕಾಗಲ್ಲಮ್ಮ, ನಿಮ್ದೇ ಗಾಡಿ ಇದೆಯಾ, ಓಡಿಸ್ಕೊಯ್ತೀನಿ ಅಂದ್ಲು. ನನ್ ಮಗ ಬಂದ ಸುಮ್ನೆ ಹೋಗಮ್ಮ ಅಂದೆ. ಕೊಟ್ಟಿದ್ದಿ ಮಗನೇನಾ? ಸರಿ, ಥ್ಯಾಂಕ್ ಯು.